My dear students, ನಮಸ್ಕಾರ. ಈ ಒಂದು ಸೆಷನ್ ಅಲ್ಲಿ ನಾನು ನಿಮಗೆ 14 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಸಕ್ ಹೋಗ್ತೀನಿ. ಪಿ ವಿ ರೇಷಿಯೋ ಅಲ್ಲಿ ಯಾವ ರೀತಿ ಕೊಟ್ಟಿರ್ತಾರಪ್ಪ 14 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಅಂದ್ರೆ ತುಂಬಾ ಸಿಂಪಲ್ ಆಗಿರುತ್ತೆ. ಜೊತೆಗೆ ನೀವು ಒಂದು 7 ರಿಂದ 8 ಕ್ವಶನ್ಸ್ ಅನ್ನ ಕೇಳಿರ್ತಾರೆ ಅದರಲ್ಲಿ. ಫಾರ್ ಎಕ್ಸಾಂಪಲ್, ಕ್ಯಾಲ್ಕುಲೇಟ್ ಪಿ ವಿ ರೇಷಿಯೋ, ಕ್ಯಾಲ್ಕುಲೇಟ್ ಬಿಇಪಿ, ಕ್ಯಾಲ್ಕುಲೇಟ್ ಸೇಲ್ಸ್ ವೆನ್ ಪ್ರಾಫಿಟ್ ಈಸ್, ಕ್ಯಾಲ್ಕುಲೇಟ್ ಪ್ರಾಫಿಟ್ ವೆನ್ ಸೇಲ್ಸ್ ಈಸ್, ಓಕೆ, ಕ್ಯಾಲ್ಕುಲೇಟ್ ಮಾರ್ಜಿನ್ ಆಫ್ ಸೇಫ್ಟಿ. ಈ ರೀತಿ ಸುಮಾರು ಒಂದು 7 ರಿಂದ 8 ಕ್ವಶನ್ಸ್ ಅನ್ನ ಕೇಳಿರ್ತಾರೆ 14 ಮಾರ್ಕ್ಸ್ಗೆ. ಅವುಗಳನ್ನ ನಾನು ಸಾಲ್ವ್ ಮಾಡಿಸ್ಲಿಕ್ಕೆ ಈ ಒಂದು ಸೆಷನ್ ಅಲ್ಲಿ ಹೋಗ್ತಾ ಇದ್ದೇನೆ. ಮೊದಲಿಗೆ ಪ್ರಾಬ್ಲಮ್ ಅನ್ನ ಶೇರ್ ಮಾಡ್ತೇನೆ. ಸೊ ನೋಡಿ, ದಿಸ್ ಇಸ್ ಒನ್ ಆಫ್ ದ ಕ್ವಶನ್ ಪೇಪರ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಮೊದಲಿಗೆ ಅನಲೈಸ್ ಮಾಡೋಣ. ಸೇಲ್ಸ್ ಅಂಡ್ ಪ್ರಾಫಿಟ್ಸ್ ಫಾರ್ 2 years ಆಸ್ ಬಿಲೋ ಅಂತಾರೆ. ಓಕೆ, ನಮಗೆ ಸೇಲ್ಸ್ ಕೊಟ್ಟಿದ್ದಾರೆ, ಪ್ರಾಫಿಟ್ಸ್ ಕೊಟ್ಟಿದ್ದಾರೆ 2 ವರ್ಷದ್ದು. ನೋಡಿ, 2017 2018 ಕೊಟ್ಟಿದ್ದಾರೆ. ಸೇಲ್ಸ್ 1,20,000 1,40,000, ಪ್ರಾಫಿಟ್ 8,000 13,000 ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಒಂದು ನಿಮಿಷ. ಸೊ 2 ವರ್ಷದ ಪ್ರಾಫಿಟ್ಸ್ ಇಂದ ಏನೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡಿ. ನಾವು ಒಂದು ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಅಂತಾನೆ. ಓಕೆ, ಮಾಡೋಣ. ಬ್ರೇಕ್ ಇವನ್ ಪಾಯಿಂಟ್ ಹೇಳ್ತಾರೆ, ಅವ್ರೇನು ಮೆನ್ಷನ್ ಮಾಡಿಲ್ಲ. ರುಪೀಸ್ ಅಂಡ್ ಯೂನಿಟ್ಸ್ ನಾವು ನೋಡೋಣ ಯಾವ್ದಾಗುತ್ತೆ ಅದನ್ನ ಮಾಡೋಣ. ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 1,80,000, ಸೇಲ್ಸ್ 1,80,000 ಇದ್ದಾಗ ಪ್ರಾಫಿಟ್ ಅನ್ನ ಕಂಡುಹಿಡಿಯಿರಿ ಅಂತಾನೆ. ಮಾಡೋಣ. ಸೇಲ್ಸ್ ರಿಕ್ವೈರ್ಡ್ ಟರ್ನ್ ಆಫ್ ಪ್ರಾಫಿಟ್ ಆಫ್ 12,000, ಪ್ರಾಫಿಟ್ 12,000 ಇದ್ದಾಗ ಸೇಲ್ಸ್ ಎಷ್ಟಿರ್ಬೇಕು ಮಾಡೋಣ. ಮಾರ್ಜಿನ್ ಆಫ್ ಸೇಫ್ಟಿ ಇನ್ 2018 ಅಂತಾನೆ. ಮಾಡೋಣ. ವೇರಿಯಬಲ್ ಕಾಸ್ಟ್ ಆಫ್ 2 years ಅಂತ ಹೇಳ್ತಾನೆ. ಸೊ ಎರಡನ್ನು ನಾವು ಮಾಡೋಣ. ಫಸ್ಟ್ ಎ, ಕ್ಯಾಲ್ಕುಲೇಷನ್ ಆಫ್ ಪಿ ವಿ ರೇಷಿಯೋ. ಸೊ ನಮಗೆ ಪಿ ವಿ ರೇಷಿಯೋ ಅಂದ್ರೆ ನಿಮ್ಗೆ ಇಷ್ಟೊತ್ತು ನಾವು ಹೇಳ್ಕೊಟ್ಟಿರ್ತಕ್ಕಂಥ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಒಂದು ಕಾಂಟ್ರಿಬ್ಯೂಷನ್ ಬೇಕು. ಸೇಲ್ಸ್ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಕಾಂಟ್ರಿಬ್ಯೂಷನ್ ಬೇಕು. ಕಾಂಟ್ರಿಬ್ಯೂಷನ್ ಬೇಕಂದ್ರೆ either ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಆಗಿರ್ಬೇಕು ಅಥವಾ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆಗಿರ್ಬೇಕು. ನಮಗೆ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ. ಹಾಗಾಗಿ ನಾವು ಆ ಒಂದು ಫಾರ್ಮುಲಾನ ಅಪ್ಲಿಕಬಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ಸ್ಟೆಡ್ ನೋಡಿ, ಪಿ ವಿ ರೇಷಿಯೋ ಅಂತಂದ್ರೆ ನಿಮ್ಗೆ ಆಲ್ಟರ್ನೇಟಿವ್ ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ, ಆಲ್ಟರ್ನೇಟಿವ್ ಫಾರ್ಮುಲಾಸ್ ಇಲ್ಲಿದೆ. ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್. ಓಕೆ, ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಇದು ಮಾಡ್ಬೋದು. ಸಿ ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್. ಓಕೆ, ನಮಗೆ ಗೊತ್ತು ಪ್ರಾಫಿಟ್ ಎಷ್ಟು ಚೇಂಜ್ ಇದೆ ನೋಡಿ. ಇಲ್ಲಿ ಪ್ರಾಫಿಟ್ 2018 ಅಲ್ಲಿ 13,000 ಇದೆ, 17 ಅಲ್ಲಿ 8,000 ಇದೆ. ಸೊ ಅಲ್ಲಿಗೆ 13,000 ಮೈನಸ್ 8,000. ಹಾಗೆ ಸೇಲ್ಸ್ 2018 ಅಲ್ಲಿ 140 ಇದೆ, 17 ಅಲ್ಲಿ 120 ಇದೆ. ಅದನ್ನು ಮಾಡ್ಕೊಳ್ಳಿ. $1,40,000 ಮೈನಸ್ 1,20,000 ಮಾಡಿದಾಗ ನಮಗೆ ಎಷ್ಟಪ್ಪ ಸಿಗುತ್ತೆ ಅಂದ್ರೆ ಸೊ 13,000 ಅಲ್ಲಿ 8,000 ಹೋದ್ರೆ 5,000. ಓಕೆ, ಸೊ ಇಲ್ಲಿ 1,40,000 1,20,000 ಹೋದ್ರೆ 20,000 ಇಂಟು 100. ಸೊ ಮಾಡಿದಾಗ ನಮಗೆ ಎಷ್ಟಪ್ಪ ಬರುತ್ತೆ ಅಂತಂದ್ರೆ 25% ಬರುತ್ತೆ. ಓಕೆ, ದಟ್ ಈಸ್ ಪಿ ವಿ ರೇಷಿಯೋ. ಸೊ ನಮಗೆ ಕಾಂಟ್ರಿಬ್ಯೂಷನ್ ಕಂಡುಹಿಡಿಯಲಿಕ್ಕೆ ಆಗದೆ ಇರತಕ್ಕಂಥ ಸಮಯದಲ್ಲಿ ಅಥವಾ ಈ ರೀತಿ ಪ್ರಾಫಿಟ್ ಸೇಲ್ಸ್ ಕೊಟ್ಟಿದ್ದಾಗ ನಾವು ಪಿ ವಿ ರೇಷಿಯೋನ ಈ ಫಾರ್ಮುಲಾದಿಂದ ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಅಂತಕ್ಕಂಥ ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆ, ದಿಸ್ ಇಸ್ ಪಿ ವಿ ರೇಷಿಯೋ. ಬಿ ನಿಮ್ಗೆ ಹೇಳಿದಾನೆ ಕ್ಯಾಲ್ಕುಲೇಷನ್ ಆಫ್ ಬಿಇಪಿ.
calculation of BEP. ನಮಗೆ ಇಲ್ಲಿ ಬಿಇಪಿ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವೆರಿ ಸಿಂಪಲ್. ನೋಡಿ, ಬಿಇಪಿ ಕಂಡುಹಿಡಿಯಲಿಕ್ಕೆ ನಮಗೆ ಎರಡು ಫಾರ್ಮುಲಾ ಇದೆ. ಒಂದು ನೋಡಿ, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ನಮ್ಗೆ ಫಿಕ್ಸ್ಡ್ ಕಾಸ್ಟ್ ಗೊತ್ತಿಲ್ಲ, ಕಾಂಟ್ರಿಬ್ಯೂಷನ್ ಗೊತ್ತಿಲ್ಲ. ಇನ್ನೊಂದು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ನಮ್ ಪಿವಿ ರೇಷಿಯೋ ಕಂಡು ಹಿಡ್ಕೊಂಡಿದೀವಿ. ಸೊ ಫಿಕ್ಸ್ಡ್ ಕಾಸ್ಟ್ ಕಂಡು ಹಿಡ್ಕೊಂಡ್ರೆ ಆಟೋಮೆಟಿಕ್ಲಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಬ್ರೇಕ್ ಇವನ್ ಪಾಯಿಂಟ್. ಹೌದಾ? ಸೊ ಹಾಗಾಗಿ ಇಲ್ಲಿ ಏನಪ್ಪಾ ಮಾಡಿ ಅಂತಂದ್ರೆ ಫಿಕ್ಸ್ಡ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಹೇಗಪ್ಪ ಮಾಡ್ತೀವಿ ಅಂತಂದ್ರೆ ನಮಗೆ ಪಿವಿ ರೇಷಿಯೋಗೆ ಫಾರ್ಮುಲಾ ಗೊತ್ತು. ಪಿವಿ ರೇಷಿಯೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಹೌದಾ? ಹೌದಾ? ಎಲ್ರಿಗೂ ಗೊತ್ತು. ನಮ್ಗೆ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಏನು? ನಮ್ಗೆ ಕಾಂಟ್ರಿಬ್ಯೂಷನ್ಗೆ ಎರಡು ಫಾರ್ಮುಲಾ ಬರುತ್ತೆ, 2 ರಿಂದ 3 ಫಾರ್ಮುಲಾ. ಏನಪ್ಪಾ ಅಂತಂದ್ರೆ ಕಾಂಟ್ರಿಬ್ಯೂಷನ್ಗೆ ಒಂದು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೇಲ್ಸ್ ಗೊತ್ತು, ವೇರಿಯಬಲ್ ಕಾಸ್ಟ್ ಗೊತ್ತಿಲ್ಲ, ಹಂಗಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಎರಡನೇದು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತ ಮಾಡ್ಬೋದು. ಹೌದಾ? ಸಿ, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತ ಮಾಡ್ಕೋಬಹುದು. ಹೌದಾ? ಸೊ ಈ ಒಂದು ಫಾರ್ಮುಲಾ ಮಾಡೋದ್ರಿಂದ ನಮಗೆ ಆಟೋಮೆಟಿಕ್ ಆಗಿ ಏನ್ ಸಿಗುತ್ತೆ, ಇಲ್ಲಿ ಇದು ಸಿಕ್ಕೋಗುತ್ತೆ, ಪಿವಿ ರೇಷಿಯೋ ಸಿಗುತ್ತೆ. ಸೊ ವೆರಿ ಸಿಂಪಲ್. ಈ 100 ಬೇಕಾದ್ರೆ ನೀವು ಹಂಗೆ ಪಿವಿ ರೇಷಿಯೋ ಅಂತಿರೋದ್ರಿಂದ 100 ಅವಶ್ಯಕತೆ ಇಲ್ಲ. ನಮ್ಗೆ ಬೇಕಾಗಿರೋದು ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಬೇಕಾದ್ರೆ ನೋಡಿ, ಇದನ್ನ ಸಿಂಪ್ಲಿಫೈ ಮಾಡಿದಾಗ ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ಪಿವಿ ರೇಷಿಯೋ ಇಂಟು ಸೇಲ್ಸ್. ಪಿವಿ ರೇಷಿಯೋ ಇಂಟು ಸೇಲ್ಸ್. ಫಿಕ್ಸ್ಡ್ ಕಾಸ್ಟ್ ರೂಪದಲ್ಲಿರ್ತಕ್ಕಂಥ ಪ್ರಾಫಿಟ್ ಈ ಕಡೆ ಬಂದಾಗ ಮೈನಸ್ ಪ್ರಾಫಿಟ್ ಆಗುತ್ತೆ. ಈ ರೀತಿ ಆಗುತ್ತೆ. ಸೊ ನಾವು ಯಾವ ವರ್ಷದ ಬೇಕಾದ್ರೂ ಏನೋ ಇದನ್ನ ಕಂಡಿಡ್ಕೋಬಹುದು. ಸೊ ಸೇಲ್ಸ್ ಗೊತ್ತು ನಮಗೆ, ಯಾವ್ದಾದ್ರು ಒಂದು ವರ್ಷದ ತಗೊಳ್ಳಿ, ಬೇಕಾದ್ರೆ 2017 ತಗೊಳ್ಳಿ. ಸೇಲ್ಸ್ ಇದೆ 1,20,000 ಇದೆ. ಪಿವಿ ರೇಷಿಯೋ ಕಂಡುಹಿಡ್ದಿದ್ದೀವಿ 25% ಮೈನಸ್ ಪ್ರಾಫಿಟ್. ನೋಡಿ 2017 ಎಷ್ಟಿದೆ, 8,000 rupees ಇಸ್ ದ ಪ್ರಾಫಿಟ್. ಸೊ ಮಾಡಿದಾಗ ಸೊ 1,20,000ಗೆ 25% ಅಂತಂದಾಗ 30,000 ಮೈನಸ್ ಇದು 8,000 ಆಗುತ್ತೆ. ಸೊ ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು 22,000 ಬರುತ್ತೆ. ಸೊ ನೀವು ಬೇಕಾದ್ರೆ ಯಾವ ವರ್ಷಕ್ಕೆ ಹಾಕೊಂಡ್ರು 22,000 ಬರುತ್ತೆ. ನೋಡಿ 2018 ತಗೊಳ್ಳಿ, 1,40,000 ಇದೆ. 1,40,000ಗೆ 25% ಅಂತಂದಾಗ 35,000 ಆಗುತ್ತೆ. ಓಕೆ, 35,000ರಲ್ಲಿ ನಾವು 13,000 ಕಳ್ಕೋಬೇಕು. 35ರಲ್ಲಿ 13 ಹೋದಾಗ 22,000. ನೀವು ಇದು 17 ಮಾಡ್ಕೊಳ್ಳಿ, 18 ಮಾಡ್ಕೊಳ್ಳಿ, ಇದೇ ತರ ಫಿಕ್ಸ್ಡ್ ಕಾಸ್ಟ್ ಬರುತ್ತೆ. ಈಗ ನಮಗೆ ಬಿಇಪಿ ಕಂಡುಹಿಡಿಯೋಣ. ಬ್ರೇಕ್ ಇವನ್ ಪಾಯಿಂಟ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ಸೊ ಕಂಡುಹಿಡಿಯೋಣ. ಫಿಕ್ಸ್ಡ್ ಕಾಸ್ಟ್ ಗೊತ್ತು 22,000 ಡಿವೈಡೆಡ್ ಬೈ ಪಿವಿ ರೇಷಿಯೋ ಎಷ್ಟಿದೆ, 25% ಇದೆ. ಇದನ್ನು ಹೇಗಾಗುತ್ತೆ, 22,000 ಡಿವೈಡೆಡ್ ಬೈ 25 ಇಂಟು 100 ಆಗುತ್ತೆ. ಮಾಡಿದಾಗ ನಮಗೆ 88,000 rupees ವಿಲ್ ಬಿ ದ ಬ್ರೇಕ್ ಇವನ್ ಪಾಯಿಂಟ್ ಬರುತ್ತೆ. ಓಕೆ, ಈ ರೀತಿ ನಾವು ಬಿಇಪಿ ನ ಕಂಡುಹಿಡಿಯಬೇಕು. ಸ್ವಲ್ಪ ಅಂತಂದ್ರೆ ನಮಗೆ ಫಿಕ್ಸ್ಡ್ ಕಾಸ್ಟ್ ಗೊತ್ತಿಲ್ಲ, ನೀವು ಯಾವ ಟೈಮಲ್ಲಿ ಫಾರ್ಮುಲಾ ಅಪ್ಲೈ ಮಾಡ್ತೀರಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಬ್ರೇಕ್ ಇವನ್ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 1,80,000.
ಕಂಡುಹಿಡಿಬೇಕು. ನಾವು ಸಿ ಕಂಡುಹಿಡಿಯೋಣ. ಪ್ರಾಫಿಟ್ ವೆನ್ ಸೇಲ್ಸ್ ಆರ್ rupees 1,80,000. ಸೊ ಈ ತರ ಕೊಟ್ಟಿದ್ದಾಗ ನಾವು ಯಾವ ರೀತಿ ಕಂಡುಹಿಡಿಬೇಕು ಅಂತ ಅಂದ್ರೆ, ದಿಸ್ ಈಸ್ ದ ಕ್ಯಾಲ್ಕುಲೇಷನ್ ಆಫ್ ಡಿಸೈರ್ಡ್ ಸೇಲ್ಸ್ ಅಥವಾ ಡಿಸೈರ್ಡ್ ಪ್ರಾಫಿಟ್ ಅನ್ನ ಕಂಡುಹಿಡತಕ್ಕಂಥದ್ದು. ಇದು ತುಂಬಾನೇ ಸಿಂಪಲ್. ಇದಕ್ಕೊಂದು ಫಾರ್ಮುಲಾ ಇದೆ, ನಾನು ನಿಮ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಸೊ ನೋಡಿ, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಇಲ್ಲಿ ನಾವು ಡಿಸೈರ್ಡ್ ಪ್ರಾಫಿಟ್ ಅಥವಾ ಡಿಸೈರ್ಡ್ ಸೇಲ್ಸ್ ಕಂಡುಹಿಡಿಬೇಕಾದ್ರೆ ರುಪೀಸ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ದಿಸ್ ಈಸ್ ದ ಫಾರ್ಮುಲಾ. ತಗೊಳ್ಳೋಣ. ಸೊ ಹೇಗೆ ಕಂಡುಹಿಡಿತೀವಿ? ಸೇಲ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ನಮ್ಗೆ ಬೇಕಾಗಿರ್ತಕ್ಕಂಥದ್ದೇನು? ಇಲ್ಲಿ ಸೇಲ್ಸ್ ಕೊಟ್ಟಿದ್ದಾನೆ, ನಮಗೆ ಬೇಕಾಗಿರೋದು ಪ್ರಾಫಿಟ್. ಆವಾಗ ನಾವೇನ್ ಮಾಡ್ತೀವಿ? ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಇದನ್ನ ಸಿಂಪ್ಲಿ ಮೊದಲನೇ ಈಕ್ವೇಶನ್ ಮಾಡ್ಕೊಂಡಾಗ ಇಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಅಂತ ಆಗುತ್ತೆ. ಸೊ ನಮಗ್ ಬೇಕಾಗಿರೋದು ಇಲ್ಲಿ ಪ್ರಾಫಿಟ್. ಪ್ರಾಫಿಟ್ ಬೇಕಾಗಿದ್ರೆ ಏನಪ್ಪ ಮಾಡ್ಬೇಕು ಅಂತಂದ್ರೆ ಸೇಲ್ಸ್ ಇಂಟು ಪಿ ವಿ ರೇಷಿಯೋ, ಓಕೆ, ಮೈನಸ್ ಫಿಕ್ಸ್ಡ್ ಕಾಸ್ಟ್ ಪಕ್ಕದಲ್ಲಿ ನಮಗೆ ಪ್ರಾಫಿಟ್ ಪಕ್ಕದಲ್ಲಿರೋ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಆಗುತ್ತೆ ಈ ಕಡೆ ಬಂದಾಗ. ಸೊ ಈ ರೀತಿ ಮಾಡ್ಕೋಬೇಕು. ಸೊ ನಮಗೆ ಗೊತ್ತು ಸೇಲ್ಸ್ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ಎಷ್ಟಿದೆ ಸೇಲ್ಸ್? 1,80,000 ಇದೆ. ಇಂಟು ನಮ್ಮ ಪಿ ವಿ ರೇಷಿಯೋ 25% ಇದೆ, ಮೈನಸ್ ಫಿಕ್ಸ್ಡ್ ಕಾಸ್ಟ್ ಗೊತ್ತು ನಮಗೆ, ಫಿಕ್ಸ್ಡ್ ಕಾಸ್ಟ್ ಕಂಡಿಡ್ಕೊಂಡಿದೀವಿ 22,000 rupees ಇದೆ. ಸೊ ಈ ರೀತಿ ಮಾಡ್ಕೋಬೇಕು. ಸೊ 1,80,000ಗೆ 25% ಅಂತಂದ್ರೆ 45,000 ಆಗುತ್ತೆ. 45,000 ಮೈನಸ್ 22,000 ಮಾಡಿದಾಗ ನಮಗೆ ಸಿಕ್ಕೋಗುತ್ತೆ ಎಷ್ಟು? 23,000 ವಿಲ್ ಬಿ ದ ಆನ್ಸರ್. ಅಂದ್ರೆ ಸೇಲ್ಸ್ 1,80,000 ಇದ್ದಾಗ ನಮಗೆ ಪ್ರಾಫಿಟ್ 23,000 ಇರುತ್ತೆ ಅನ್ನೋದು ಇದರ ಅರ್ಥ. ಓಕೆ, ಸೊ ವೆರಿ ಸಿಂಪಲ್. ನೆಕ್ಸ್ಟ್ ಡಿ, ಸೇಮ್ ನೋಡಿ, ನಮಗೆ ಡಿ ಏನ್ ಕೇಳಿದಾನೆ? ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಅ ಪ್ರಾಫಿಟ್ ಆಫ್ 12,000. ನೋಡಿ, ಸೇಲ್ಸ್ required to earn a profit of rupees 12,000. Yes, 12,000. ಸೊ ಇಲ್ಲೂ ಅಷ್ಟೇ ನಾವು ಸೇಮ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. Sales is equal to fixed cost plus profit divided by PV ratio. Same formula. So ನಮ್ಗೆ ಇಲ್ಲಿ ಬೇಕಾಗಿರೋದು ಸೇಲ್ಸ್, ಹಾಗಾಗಿ ನಮಗೆ ಫಿಕ್ಸ್ಡ್ ಕಾಸ್ಟ್ ಗೊತ್ತು 22,000 ಪ್ಲಸ್ ಪ್ರಾಫಿಟ್. ಇವನು ಹೇಳಿರೋ ಪ್ರಾಫಿಟ್ ತಗೋಬೇಕು, ಅಲ್ಲಿರೋ ಪ್ರಾಫಿಟ್ ತಗೋಬಾರ್ದು. 12,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ 25% ಮಾಡಬೇಕು. ಸೊ 22 ಪ್ಲಸ್ 12 34,000. ಇದು ಹೇಗಪ್ಪ ಆಗುತ್ತೆ ಅಂತಂದ್ರೆ ಡಿವೈಡೆಡ್ ಬೈ 25, ಆ ಪರ್ಸೆಂಟೇಜ್ ಈ ಕಡೆ ಬಂದಾಗ ಇಂಟು 100 ಆಗುತ್ತೆ. ಸೊ 34,000 ಇಂಟು 4 ಮಾಡಿದಾಗ ನಮಗೆ 1,36,000 ಬರುತ್ತೆ. ಓಕೆ, ಅಂದ್ರೆ 12,000 ಪ್ರಾಫಿಟ್ ಅರ್ನ್ ಮಾಡಬೇಕಾದಾಗ ನಮಗೆ 1,36,000 ಇರಬೇಕಾಗತ್ತೆ. ಏನು? ಸೇಲ್ಸ್. ಓಕೆ, ಸೇಲ್ಸ್ 1,36,000 ಇದ್ರೆ 12,000 ಪ್ರಾಫಿಟ್ ಅನ್ನ ನಾವು ಅರ್ನ್ ಮಾಡಬಹುದು. ಸೊ ನೆಕ್ಸ್ಟ್ ಈ ಏನ್ ಕೇಳಿದ ನೋಡಿ, ಈ ಮಾರ್ಜಿನ್ ಆಫ್ ಸೇಫ್ಟಿ ಇನ್ 2018. ಎಸ್, ಮಾರ್ಜಿನ್ ಆಫ್ ಸೇಫ್ಟಿ ಯಾವಾಗ? 2018 ಅಲ್ಲಿ. ಸೊ ಮಾಡೋಣ. ಸೊ ವಾಟ್ ಇಸ್ ದ ಫಾರ್ಮುಲಾಪ್ಪ ಅಂದ್ರೆ, ಇಲ್ಲಿ ಮಾರ್ಜಿನ್ ಆಫ್ ಸೇಫ್ಟಿ ಕಂಡುಹಿಡಿಯಲಿಕ್ಕೆ ನಿಮ್ಗೆ ಹೇಳಿದೀನಿ, ಒಂದು ಟೋಟಲ್ ಸೇಲ್ಸ್ ಮೈನಸ್ ಬಿ ಇ ಸೇಲ್ಸ್ ಇದನ್ನ ಮಾಡ್ಕೊಂಡ್ರು ಆಟೋಮೆಟಿಕ್ ನಮ್ಗೆ ಸಿಗುತ್ತೆ. ಅಥವಾ ಇನ್ನೊಂದಿದೆ ನೋಡಿ, ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಇದನ್ನ ಹಾಕೊಳ್ಳೋಣ. ಯಾಕಂದ್ರೆ ನಮ್ಗೆ ಗೊತ್ತು 2018 ಅಲ್ಲಿ ಪ್ರಾಫಿಟ್ ಇಸ್ 13,000 ಅಂತ ನಮ್ಗೆ ಗೊತ್ತು.
ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ನಮಗೆ ಪ್ರಾಫಿಟ್ ಗೊತ್ತು, ಯಾವ ವರ್ಷ 2018 ಕೇಳಿದೆ ನಾವು. ಸೊ ಹಾಗಾಗಿ 2018 ಅಲ್ಲಿ 13,000 rupees ಇದೆ. ಎಷ್ಟಿದೆ? 13,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಗೊತ್ತು ನಮಗೆ 25% is equal to 13,000 divided by 25 into 100 ಮಾಡಿದಾಗ 52,000 ರೂಪಾಯಿ ಬರುತ್ತೆ. 52,000 rupees ಬರುತ್ತೆ. ಓಕೆ, ಇದನ್ನ ಇನ್ನೂ ಒಂಥರ ಮಾಡ್ಬೋದು ನೀವು ಬೇಕಾದ್ರೆ. ಬಿಇ ಟೋಟಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್ ಅಂತಾನು ಮಾಡ್ಬೋದು. ನೋಡಿ 2018 ಅಲ್ಲಿ ಟೋಟಲ್ ಸೇಲ್ಸ್ ಎಷ್ಟಿದೆ? 1,40,000 ಇದೆ. ನಮ್ಗೆ ಬಿಇಪಿ ಸೇಲ್ಸ್ ಗೊತ್ತು 88,000. ಹೌದಾ? ಸೊ 1,40,000 88 ಅನ್ನು ಕಳೆದ್ರೆ ನಮ್ಗೆ ಎಷ್ಟು ಬರುತ್ತೆ? 52,000 ಬರುತ್ತೆ, ಸೇಮ್ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಹೌ ವಿ ಶುಡ್ ಕ್ಯಾಲ್ಕುಲೇಟ್ ಮಾರ್ಜಿನ್ ಆಫ್ ಸೇಫ್ಟಿ. ಬೇಕಾದ್ರೆ ಅನದರ್ ವೇ ಮಾಡ್ಬೋದು. ಏನಪ್ಪಾ ಅಂತಂದ್ರೆ ಟೋಟಲ್ ಸೇಲ್ಸ್ ಮೈನಸ್ ಬಿಇ ಸೇಲ್ಸ್ ಮಾಡ್ಬೋದು. ಟೋಟಲ್ ಸೇಲ್ಸ್ 2018 ಅಲ್ಲಿ 1,40,000 ಇದೆ. ನಮ್ಮ ಬ್ರೇಕ್ ಇವನ್ ಸೇಲ್ಸ್ ಆಗ್ಲೇ ಕಂಡಿಡ್ಕೊಂಡಿದೀವಿ 88,000 ಅಂತ. ಸೊ ಈ ತರ ಮಾಡಿದ್ರು ಸಹ ನಿಮ್ಗೆ 52,000 ಬರುತ್ತೆ, ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಎಫ್ ಲಾಸ್ಟ್ ಏನ್ ಕೇಳಿದಾನೆ? ವೇರಿಯಬಲ್ ಕಾಸ್ಟ್ ಆಫ್ ದ 2 years ಏನ್ ಕಂಡುಹಿಡಿಬೇಕು ನೀವು? ವೇರಿಯಬಲ್ ಕಾಸ್ಟ್ ಕಂಡುಹಿಡಿಬೇಕು. ಸೊ ಒಂದು 2018 ಕಂಡುಹಿಡಿಯೋಣ. ಸೊ ಫಸ್ಟ್ಗೆ 2018 ಅನ್ನ ಕಂಡುಹಿಡಿಯೋದು ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ಹೆಂಗಪ್ಪ ಕಂಡುಹಿಡಿತೀವಿ ಅಂತಂದ್ರೆ ನಮಗೆ ಗೊತ್ತು, ನಮಗೆ ಫಾರ್ಮುಲಾ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ ಟು ನಮ್ದೊಂದು ಫಾರ್ಮುಲಾ ಬರುತ್ತೆ ನಮ್ಮ ಇದರಲ್ಲಿ, ಯಾವ್ದ್ರಲ್ಲಿ? ಮಾರ್ಜಿನಲ್ ಕಾಸ್ಟ್ ಈಕ್ವೇಶನ್ ಅಲ್ಲಿ. ವೆರಿ ಸಿಂಪಲ್, ಸೇಲ್ಸ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಪ್ರಾಫಿಟ್. ಸೊ 2018 ವೇರಿಯಬಲ್ ಕಾಸ್ಟ್ ಕಂಡುಹಿಡಿಯೋಣ. ಓಕೆ, ಸೇಲ್ಸ್ ಗೊತ್ತು. 2018 ಅಲ್ಲಿ ಸೇಲ್ಸ್ ಎಷ್ಟಿದೆ ನೋಡಿ? 18 ಅಲ್ಲಿ 1,40,000 ಇದೆ. 1,40,000 ಮೈನಸ್ ಫಿಕ್ಸ್ಡ್ ಕಾಸ್ಟ್. ಎಲ್ಲಾ ವರ್ಷ ಸೇಮ್ ಇರುತ್ತೆ ಫಿಕ್ಸ್ಡ್ ಕಾಸ್ಟ್, ಕಂಡುಹಿಡ್ಕೊಂಡಿದೀವಿ 22,000. ಎಲ್ಲಾ ವರ್ಷ ಸೇಮ್ ಇರೋದಿಲ್ಲ, ಡಿಫರೆಂಟ್ ಇರುತ್ತೆ. ನೆಕ್ಸ್ಟ್ ಪ್ರಾಫಿಟ್. 2018 ಪ್ರಾಫಿಟ್ ಎಷ್ಟಿದೆ? 13,000, 13,000 ಇದೆ. ಮಾಡಿದಾಗ ನಮ್ಗೆ 1,40,000 20 35,000 ಹೋದ್ರೆ 1,05,000 ಬರುತ್ತೆ. 2017 ಬೇಕು, ವೆರಿ ಸಿಂಪಲ್. ಸೊ 2017 1,20,000 ಇದೆ, ಮೈನಸ್ ಸೇಮ್ 22,000 is the fixed cost. ದೆನ್ ಪ್ರಾಫಿಟ್ ಎಷ್ಟಿದೆ? 8,000 rupees ಇದೆ. ಸೊ ಮಾಡಿದಾಗ ನಮಗೆ 90,000 rupees will be the variable cost. 90,000 rupees variable cost. ಈ ರೀತಿ ನಾವು ವಿತ್ ದ ಹೆಲ್ಪ್ ಆಫ್ ಒನ್ ವಿ ಶುಡ್ ಕ್ಯಾಲ್ಕುಲೇಟ್ ಅನ್ನೋದು. ಓಕೆ, ಒಂದಕ್ಕೊಂದೆಲ್ಲ ಇಂಟರ್ಲಿಂಕ್ಸ್ ಇರುತ್ತೆ. ಯಾವಾಗ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಫಾರ್ಮುಲಾಸ್ ಅನ್ನು ಅಪ್ಲೈ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್. ಇದನ್ನ ನೀವು ಬರ್ಕೊಳ್ಳಿ ನೀಟಾಗಿ. ಸೊ ಇನ್ನೊಂದು ಸೆಷನ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡ್ತೇನೆ. ಈಗ ಈ ಸೆಷನ್ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.